ಪ್ರತಿಭಟನೆ ಮಾಡ್ತಿದ್ರೆ ಜನ ಓಟ್ ಕೇಳಿ ಇಂಥ MLA ಯಾವುದೇ ಕಾರಣಕ್ಕೂ ಯಾವ ಇಂಥ ಸಾರ್ವಜನಿಕ ಅಜ್ಜಿ ಬರ್ಲೇ ಕರೆ ಬಿಡಿ ಫೋಟೋ ತೆಗೆಸ್ಕೊಂಡು ಸರ್, ಈಗ ಈ ವೃಷಭಾವತಿ ಕೊಳಚೆ ನೀರನ್ನು ನೆಲಮಂಗಲ ತಾಲೂಕಿಗೆ ಹರಿಸುವ ಯೋಜನೆ ಏನಿದೆ ಅದು ನಮ್ಮ ಮಾರಕವಾಗಿದೆ. ನಮ್ಮ ತಾಲೂಕಿಗೆ ಇದು ಬೇಡ ಅಂತೇಳಿ ನಾವು ಮಾನ್ಯ ಶಾಸಕರಿಗೆ ಮನವಿ ಅರ್ಪಿಸುತ್ತೀವಿ ನಮ್ಮ ವೃಷಭಾವತಿ ಕೊಳಚೆ ನೀರಿನ ಸಮಿತಿಯಿಂದ. ಆದರೆ ಇದುವರೆಗೂ ಯಾವುದೇ ಇದ್ರ ಬಗ್ಗೆ ಶಾಸಕರು ಗಮನ ಹರಿಸಿಲ್ಲ. 3ನೇ ಹಂತದ ಶುದ್ಧೀಕರಣಕ್ಕೆ ನಾನು ಸಹ ಒತ್ತಾಯ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಹೊರತು ಇನ್ನೂ ಯಾವುದೂ ಮಾಡಿಲ್ಲ. ಈಗ ಈ ಕಾರ್ಯಗತವಾಗ್ತಿರೋ ಒಂದು ಕೆಲಸದಲ್ಲಿ ಈ ಒಂದು ಯಾವುದೇ ಪರ್ಮಿಷನ್ಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಂದ ಗುತ್ತಿಗೆದಾರರು ಪಡ್ಕೊಂಡಿಲ್ಲ. ರೋಡ್ ಕಟ್ಟಿಂಗ್ ಪರ್ಮಿಷನ್ಸ್ ಇಲ್ಲ. ಪ್ರೈವೇಟ್ ಲ್ಯಾಂಡಲ್ಲಿ ಇವರೇನು ಹಾಕೊಂಡು ಹೋಗ್ತಾವ್ರೆ ಅವ್ರಿಗೆ ಕಾಂಪನ್ಸೇಷನ್ಗಳು ಕೊಟ್ಟಿಲ್ಲ. ಯಾವುದೇ ಒಂದು ಇನ್ಫಾರ್ಮೇಷನ್ನು ರೈತರುಗಳಿಗೆ ಕೊಡದೆ ಇವರು ದೌರ್ಜನ್ಯವಾಗಿ ಒಂದು ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ದಿನ ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ರೈತಾಪಿ ಜನಗಳು ಅವರನ್ನು ಕ್ವಶನ್ ಮಾಡಿದಾಗ ಅವರೆಲ್ಲರನ್ನೂ ಒಂದು ಪೊಲೀಸ್ನವರು ಹಿಡ್ಕೊಂಬಂದು ಈ ಪೊಲೀಸ್ ಸ್ಟೇಷನ್ಗೆ ಹಾಕ್ಕೊಂಡಿದ್ರು. ಈಗ ಇಲ್ಲ ಬಿಟ್ಟು ಕಳಿಸ್ತೀವಿ, ಅವರು ರಸ್ತೆಗೆ ತಡೆ ಮಾಡಿರೋ ಅದಕ್ಕೋಸ್ಕರ ನಾವು ಮಾಡಿದ್ದು, ನಾವೇನು ಮಾಡಿದ್ದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಈಗ ಬಿಟ್ಟು ಕಳಿಸ್ತಾ ಇದ್ದಾರೆ. ನಾಳೆ ಈ ಒಂದು ವಿಚಾರವಾಗಿ ಒಂದು ವಿಚಾರ ಸಂಕಿರಣವನ್ನು ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಗೋಪಾಲ್ ಗೌಡರ ಸಮ್ಮುಖದಲ್ಲಿ ಆಂಜನೇಯ ರೆಡ್ಡಿ ಅವರು ಹಾಗೂ ಇತರೆ ಹೋರಾಟಗಾರರ ಸಮ್ಮುಖದಲ್ಲಿ ನಾಳೆ ಬಿದಲೂರು ಗಂಗಮ್ಮನ ಗುಡಿಯ ಬಳಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ವಿ. ಸುಮಾರು ಒಂದು 5,000 ಜನ ಬರುವ ನಿರೀಕ್ಷೆ ಇದೆ. ಇದಕ್ಕೆ ನಮ್ಮ ಪೊಲೀಸ್ ಸ್ಟೇಷನ್ ಅವರು ಸಹ ಈ ಕಾರ್ಯಕ್ರಮ ನಡೆಸಲು ಯಾವುದೇ ಅಭ್ಯಂತರವಿಲ್ಲವೆಂದು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮೈಕ್ ಪರ್ಮಿಷನ್ನು, ಸಭೆ ಸಮಾರಂಭ ಮಾಡಲಿಕ್ಕೆ ಪರ್ಮಿಷನ್ನು ಹಾಗೂ ಅದಕ್ಕೆ ನಮಗೆ ಭದ್ರತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ನೀವು ಕಾರ್ಯಕ್ರಮ ಮಾಡಿ ಅಂತ ಹೇಳಿ ನಮಗೆ ತಿಳಿಸಿದ್ದಾರೆ. ಹಾಗಾಗಿ ನಾಳೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಜನಗಳ ಕೂಗು ಒಂದು ಸರ್ಕಾರಕ್ಕೆ ಕೇಳಿಸಿದ್ರೇ ಈ ಯೋಜನೆ ಸ್ಟಾಪ್ ಮಾಡೋದು. ಹಾಗಾಗಿ ನಾಳೆ ಒಂದು ಕಾರ್ಯಕ್ರಮಕ್ಕೆ ಬೃಹತ್ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು
ತಮ್ಮ ಅಹವಾಲುಗಳನ್ನು ಹೇಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳಕ್ ಬಿಡ್ತೀನಿ. ಈಗ ಎಲ್ಲ ಏನು ಒಂದು ಕರ್ಕೊಂಡ್ ಬಂದಿದ್ರು ಸ್ಟೇಷನ್ಗೆ, ಎಲ್ಲಾ ರೈತರನ್ನು ಬಿಡುಗಡೆ ಮಾಡಿ ಕಳ್ಸಿದ್ದಾರೆ.